ವಾಣಿಜ್ಯನಗರಿ ಕುಶಾಲನಗರ ಪಟ್ಟಣದ ರಾಜ್ಯ ಹೆದ್ದಾರಿಯ ರಸ್ತೆ ಬದಿಯಲ್ಲಿ ತ್ಯಾಜ್ಯ ವಸ್ತುಗಳು ಕೂಡಿದ ಕಸದ ರಾಶಿಯಿಂದಾಗಿ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ನಡೆಯುವ ಪರಿಸ್ಥಿತಿ ಎದುರಾಗಿದೆ. ಕಳೆದ 100 ವರ್ಷಗಳಿಂದ ಈ ಸ್ಥಳಗಳ ಜಾತ್ರೆ, ಅಮ್ಯೂಸ್ಮೆಂಟ್ ಪಾರ್ಕ್, ಸಂತೆ ಮತ್ತಿತರ ಚಟುವಟಿಕೆಗಳು, ಲಾರಿ ನಿಲ್ದಾಣ ಕೂಡ ಈ ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸಂದರ್ಭ ಶುಚಿತ್ವಕ್ಕೆ ಆದ್ಯತೆ ನೀಡಲಾಗುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸಂತೆ, ಆರ್ಎಂಸಿ ಕಟ್ಟಡ ಬದಲಾವಣೆ ಆಗಿದ ಕಾರಣ ಕಸ ವಿಲೇವಾರಿಗಾಗಿ ಪ್ರತ್ಯೇಕ ಜಾಗವನ್ನು ಭುವನಗಿರಿಯಲ್ಲಿ ತ್ಯಾಜ್ಯ ವಿಲೇವಾರಿಗಾಗಿ ಸ್ಥಳ ನಿಗದಿ ಮಾಡಲಾಗಿದ್ದು, ಪುರಸಭೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಕುಶಾಲನಗರ ಪಟ್ಟಣ ಗಬ್ಬೆದ್ದು ನಾರುವ ಸ್ಥಿತಿಗೆ ತಲುಪಿದೆ. ಸಾರ್ವಜನಿಕರು ಪ್ರತಿನಿತ್ಯ ಇಡೀ ಶಾಪ ಹಾಕುವಂತ ಸಂದರ್ಭ ಎದುರಾಗಿದೆ. ಮಾರುಕಟ್ಟೆ ಸಮೀಪದಲ್ಲಿ ನಮ್ಮ ಜೀವನದಿ ಕಾವೇರಿ ಹರಿಯುತ್ತೆ. ಇಲ್ಲಿಂದ ಒಂದು 20 ರಿಂದ 50 ಮೀಟರ್ ಅಷ್ಟೇ ಹೊಳೆಗೆ ಹೋಗ್ತಿದೆ. ಅದನ್ನ ಸಪರೇಟ್ ಮಾಡುವ ಅಥವಾ ಜೀವನದಿಯನ್ನ ಸುರಕ್ಷಿತವಾಗಿ ಇಟ್ಕೊಳ್ಳುವ, ತುಂಬಾ ಕ್ಲೀನ್ ಆಗಿ ಇಟ್ಕೊಳ್ಳುವಂತ ಪರಿಜ್ಞಾನ ಯಾರಿಗೂ ಇಲ್ಲ. ಎಸ್ಪೆಷಲಿ ಪಂಚಾಯತಿ ಇದು ಕಾಣ್ತಿಲ್ಲ ಅಂತ ಹೇಳಿ ಅನ್ಸುತ್ತೆ. ಕಾವೇರಿ ನದಿಯ ತಟದಲ್ಲೇ ನಮ್ಮ ಪವಿತ್ರ ತೀರ್ಥಕ್ಷೇತ್ರ ನಾಗದೇವತೆಯ ಬನ ಕೂಡ ಇದೆ. ಈ ಬನದಲ್ಲಿ ದಿನನಿತ್ಯ ಸಾವಿರಾರು ಭಕ್ತಾದಿಗಳು ಬರ್ತಾರೆ, ಪೂಜೆ ಮಾಡಿ ಹೋಗ್ತಾರೆ. ಆದ್ರೆ ದುರ್ವಾಸನೆಯಿಂದ ಅವರು ಕೂಡ ಮುಕ್ತ ಆಗಿಲ್ಲ. ಆಗ ಕೆಲವರು ಈ ದೇವಸ್ಥಾನಕ್ಕೆ ಬರೋದನ್ನೇ ಬಿಟ್ಟಿದ್ದಾರೆ. ಕಾರಣ ಮಾರುಕಟ್ಟೆಯಲ್ಲಿ ಬೀರುತ್ತಿರುವಂತಹ ದುರ್ವಾಸನೆ. ನಾವು ಕುಶಾಲನಗರದ ಹಳೆಯ ಮಾರುಕಟ್ಟೆ ಹತ್ರ ಇದಾವೆ. ಸೊ ಇದು ಮಾರುಕಟ್ಟೆ ಅನ್ನೋದಕ್ಕಿಂತ ಸಮಸ್ಯೆಗಳ ರಾಶಿ ಅಂತ ಹೇಳ್ಬೋದು, ಜೊತೆಗೆ ಕಸದ ರಾಶಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದು ಒಂದು ಐತಿಹಾಸಿಕ ತಾಣ. ಯಾಕಂದ್ರೆ ಹಿಂದೆ ಕುಶಾಲನಗರದಲ್ಲಿ ಒಂದಷ್ಟು ದನಗಳ ಜಾತ್ರೆ ಜೊತೆಗೆ ಮಾರುಕಟ್ಟೆ, ತರಕಾರಿ ಮಾರುಕಟ್ಟೆ ಕೂಡ ಇಲ್ಲಿತ್ತು. ಆದ್ರೆ ಇವತ್ತು ಯಾವುದೂ ಇಲ್ಲ, ಇಲ್ಲಿ ಕಸದ ರಾಶಿಯಾಗಿ ಮಾರ್ಪಟ್ಟಿದೆ. ಸೊ ನೀವು ವಿಡಿಯೋದಲ್ಲಿ ಒಂದ್ ಕಡೆ ಗಮನಿಸ್ತಾ ಇರ್ಬೋದು, ಇಲ್ಲಿ ಕುಶಾಲನಗರದಲ್ಲಿ ಸಂಗ್ರಹವಾಗುವಂತಹ ಎಲ್ಲಾ ಕಸವನ್ನ ಇಲ್ಲೇ ತಂದು ಸ್ಟೋರ್ ಮಾಡ್ತಾರೆ. ಇಲ್ಲೇ ಅದನ್ನ ವಿಂಗಡಣೆ ಮಾಡಿ ಮತ್ತೊಂದ್ ಕಡೆಗೆ ಇದನ್ನ ರಾಶಿಯಾಗಿ ಹಾಕ್ತಾರೆ. ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಹಾಕುವಂತಹ ಕಸದಿಂದ ಅಕ್ಕಪಕ್ಕದ ಮನೆಗಳಿಗೆಲ್ಲ ದುರ್ವಾಸನೆ ಬೀರ್ತಾ ಇದೆ. ಸೊ ಹಾಗಾಗಿ ನೀವು ಒಂದು ಕಡೆ ನೋಡ್ಬೋದು, ಒಂದು ಕಡೆ ಜನವಸತಿ ಪ್ರದೇಶಗಳು ಕಾಣಿಸ್ತಾ ಇದೆ, ಮತ್ತೊಂದು ಕಡೆ ಅದರ ಪಕ್ಕದಲ್ಲಿ ದೇವಸ್ಥಾನ ಇದೆ. ಅಥವಾ ದುರ್ವಾಸನೆ ಬೀರದಂತೆ ಕ್ರಮ ಕೈಗೊಳ್ಳೋದಾಗ್ಲಿ ಏನು ಮಾಡ್ತಿಲ್ಲ. ಇದು ನಿಜವಾಗಿಯೂ ಇಲ್ಲಿ ವಿಪರ್ಯಾಸ ಆಗಿದೆ. ಸ್ಥಳೀಯ ನಿವಾಸಿ ಮಣಿ ಮಾತನಾಡಿ, ಸತತವಾಗಿ ಪಂಚಾಯಿತಿಗೆ ಸಾಕಷ್ಟು ಮನವಿ ಮಾಡಿಕೊಂಡರೂ ಯಾವುದೇ ಪ್ರಯೋಜನವಾಗಿಲ್ಲ. ಇಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡುತ್ತೀವಿ ಎಂದು ಹಲವಾರು ಬಾರಿ ಅಧಿಕಾರಿಗಳು ಉತ್ತರ ನೀಡಿದ್ದಾರೆ. ಆದರೆ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎಂದು ಅವರು ತಿಳಿಸಿದರು. ಸಮೀಪದ ಬಡಾವಣೆ, ಕೆಂಪಮ್ಮ ಬಡಾವಣೆ, ಇಲ್ಲಿ ಸಾಕಷ್ಟು ನಿವಾಸಿಗಳು ವಾಸ ಇದ್ದಾರೆ. ಅದರಲ್ಲಿ ನಮ್ಮ ಜೊತೆ ಇಲ್ಲೇ ನಿವಾಸಿಗಳಂತ ಮಣಿಕಂಠ ಅವರು ಇದ್ದಾರೆ. ಮಣಿಕಂಠ ಅವರೇ, ತಾವು ಎಷ್ಟು ವರ್ಷದಲ್ಲಿ ವಾಸ ಇದ್ದೀರಾ? ಇಲ್ಲಿ ಏನೇನ್ ಸಮಸ್ಯೆಗಳಾಗಿದ್ದಾವೆ? ನಾವೊಂದು 24 ವರ್ಷದಿಂದ ಇದ್ದೀವಿ. ಇಲ್ಲಿ ಹಳೆ ಮಾರ್ಕೆಟ್ ಇತ್ತು, ಆಗ ಚೆನ್ನಾಗಿತ್ತು. ಈಗ ಏನಂದ್ರೆ ಕಸ ಎಲ್ಲ ತಂದು ಇಲ್ಲಿ ಹಾಕ್ತಾ ಇದಾರೆ. ನಾವು ಒಂದು 3 ತಿಂಗಳ ಮುಂಚೆ ನೋಟಿಸ್ ಎಲ್ಲ ಕೊಟ್ಟಿದ್ದು ಹಿರಿಯದವರೆಲ್ಲ ಸೇರಿ. ಆಗ ಅವರು ಕಸ ಹಾಕೋದು ನಿಲ್ಸಿದ್ದಾರೆ. ಆದ್ರೆ ಇಲ್ಲಿ ಸ್ಟಾಕ್ ಎಲ್ಲ ತಂದು ತುಂಬಿಸಿಟ್ಟಿದೆಲ್ಲ ಇನ್ನೂ ಇದೆ. ಮತ್ತೆ ಗಲೀಜಿದೆ, ಮತ್ತೆ ಸ್ಮೆಲ್ ಇದೆ. ಇನ್ನೂ ಇದಾಗಿಲ್ಲ. ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ, ಇನ್ನೂ ಕ್ಲಿಯರ್ ಮಾಡ್ಕೊಟ್ಟಿಲ್ಲ ಈ ಬಡಾವಣೆಯವರೆಲ್ಲ. ಅದಕ್ಕೆ ಇನ್ನೂ ಒಂದ್ಸತಿ ಹೋಗಿ ಪಂಚಾಯತಿಗೆ ಒಂದು ನೋಟಿಸ್ ಕೊಡೋಣ ಅಂತ ಇದ್ದೀವಿ. ಅವರು ಅದೇ ಎಲ್ಲೋ ಜಾಗ ನೋಡಿದೀವಿ, ಮಾಡ್ಕೊಡ್ತೀವಿ ಕೇಳ್ತಾ ಇದಾರೆ. ಇನ್ನು ಅದ್ರ ಬಗ್ಗೆ ಇನ್ನೂ ಆಗಿಲ್ಲ. ನೀವು ಇಲ್ಲಿ ಎಷ್ಟು ವರ್ಷದಿಂದ ವಾಸ ಇದ್ದೀರಾ? ಈ ಸಮಸ್ಯೆ ನಿಮ್ಗೆ ಎಷ್ಟು ವರ್ಷದಿಂದ ಇದ್ದಿದೆ? ಇದುವರೆಗೆ ಎಷ್ಟು ಬಾರಿ ತಾವು ಪಂಚಾಯತಿಗೆ ಅಪ್ಲಿಕೇಶನ್ ಕೊಟ್ಟಿದ್ದೀರಾ ಅಂತ? ನಾವು ಇಲ್ಲಿ ಇರೋದು 24 ವರ್ಷ ಆಯ್ತು. ಆಗ ಯಾವ್ದು ಒಂದು ಇದಿತ್ತಿಲ್ಲ, ಸಂತೆ ಮಾರ್ಕೆಟ್ ಇತ್ತಲ್ಲ, ಆಗಂತದೇನು ಇತ್ತಿಲ್ಲ. ಈಗ ಸಂತೆ ಮುಗಿದ್ಮೇಲೆ ಸಂತೆ ಅಲ್ಲಿಗೆ ಶಿಫ್ಟ್ ಆಯ್ತು. ಶಿಫ್ಟ್ ಆದ್ಮೇಲೆ ಇಲ್ಲಿ ಕಸ ಎಲ್ಲ ತಂದು ತುಂಬಿಸ್ಕೊಂಡು ಇಲ್ಲಿ ಲೋಡ್ ಮಾಡ್ಕೊಂಡೆಲ್ಲ ಹೋಯ್ತಾ ಇದ್ರು. ಈಗ ನಾವು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಅವರು ನಿಲ್ಸಿದ್ದಾರೆ, ಕಸ ಹಾಕೋದನ್ನ ನಿಲ್ಸಿದ್ದಾರೆ. ಮತ್ತೆ ಇಲ್ಲಿ ಹಳೆ ಲೋಡ್ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹಳೆ ಕಸಗಳೆಲ್ಲ ಇಲ್ಲೇ ಇದೆ. ಇನ್ನು ಕ್ಲಿಯರ್ ಮಾಡ್ಕೊಟ್ಟಿಲ್ಲ. 1-2 ತಿಂಗಳಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು, ಇನ್ನೂ ಆಗಿಲ್ಲ. ಸೊ ಇದು ಮಣಿಕಂಠ ಅವರ ಮಾತಂದ್ರೆ, ಹಿಂದೆ ಏನ್ ಸಂತೆ ಇತ್ತು ಆಗ ಸಮಸ್ಯೆ ಆಗ್ತಿರ್ಲಿಲ್ಲ. ಸಂತೆ ಶಿಫ್ಟ್ ಆದ್ಮೇಲೆ ಈ ರೀತಿಯ ಕಸದ ಸಮಸ್ಯೆ ಆಗಿದೆ. ಪಂಚಾಯತಿಗೆ ಅರ್ಜಿ ಕೊಟ್ಟಿದಾರಂತೆ, ಆದ್ರೂ ಕೂಡ ಇಲ್ಲಿ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿಲ್ಲ. ಸಮಸ್ಯೆಯ ಪರಿಹಾರಕ್ಕೆ ಕ್ರಮವನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೊಡಗು ಅಭಿವೃದ್ಧಿ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ದಾವೂದ್, ಕುಶಾಲನಗರ ಸ್ವಚ್ಛತೆ ಮಾಡೋದ್ರಲ್ಲಿ ಸಂಪೂರ್ಣ ವಿಫಲವಾಗಿದೆ. ಕುಶಾಲನಗರದ ಹಳೆಯ ಮಾರುಕಟ್ಟೆಯಲ್ಲಿ ಅವೈಜ್ಞಾನಿಕವಾಗಿ
ಕಸವನ್ನು ಸಂಗ್ರಹಿಸುತ್ತಿರುವುದು ಇಲ್ಲಿಯ ಸ್ಥಳೀಯ ನಿವಾಸಿಗಳಿಗೆ ತೊಂದರೆ ಉಂಟಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಪುರಸಭೆಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ದರೆ ಕಾನೂನು ಮೂಲಕ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ಕೊಡಗು ಅಭಿವೃದ್ಧಿ ಸಮಿತಿಯ ಮುಖಾಂತರ ನಾನು ಸಾರ್ವಜನಿಕರಿಗೆ ಹಾಗೂ ಅಧಿಕಾರಿಗಳಿಗೆ ಮತ್ತು ನಮ್ಮ ಕೊಡಗಿನ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಗಮನಕ್ಕೆ ತರಲು ಇಚ್ಛಿಸಿಪಡುತ್ತೇನೆ. ಏನಂದರೆ ನೋಡಿ, ನಾನು ಈಗ ನಿಂತಿರೋದು ಮಡಿಕೇರಿಯ ಕುಶಾಲನಗರದ ಒಂದು ಪುರಸಭೆಯ ವ್ಯಾಪ್ತಿಯಲ್ಲಿ ಬರುವಂಥ ಮಾರ್ಕೆಟ್, ಹಳೆ ಮಾರ್ಕೆಟ್. ಇಲ್ಲಿ ನೋಡಿ, ತ್ಯಾಜ್ಯ ವಸ್ತುಗಳು ಈ ಥರ ರಾಶಿ ಬಿದ್ದಿದೆ. ಇದು ವಿಲೇವಾರಿ ಆಯ್ತಾ ಇಲ್ಲ. ಇದನ್ನು ಸರಿಪಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಫ್ಯಾಮಿಲಿಯಲ್ಲಿ ಇಟ್ಟಿದ್ದಾರೆ. ಇದು ಸಂಪೂರ್ಣವಾಗಿ ಈ ಜಾಗದಲ್ಲಿ ಮಾಂಸದ ಅಂಗಡಿ ಇದೆ, ಚಿಕನ್ ಅಂಗಡಿ ಇದೆ, ಸಾರ್ವಜನಿಕರು ಓಡಾಡುವ ಜಾಗ, ಟೆಂಪಲ್ ಇದೆ. ಇಲ್ಲಿ ಮೂಗಲ್ಲಿ ಬೆರಳಿಟ್ಕೊಂಡು ಬರುವಂಥ ಪರಿಸ್ಥಿತಿ, ಅಷ್ಟು ಸ್ಮೆಲ್ ಇದೆ, ನಮಗೆ ನೋಡಲಿಕ್ಕೆ ಅಸಹ್ಯ ಆಗುತ್ತೆ. ಆ ರೀತಿ ಇದೆ ಇಲ್ಲಿ. ಯಾಕೆ ಇದನ್ನು ಇಷ್ಟು ಒಂದು ನಿರ್ಲಕ್ಷ್ಯ ವಹಿಸ್ತಿದ್ದೀರಾ ಅಂತ ನನಗೆ ಗೊತ್ತಾಯ್ತಾ ಇಲ್ಲ. ನೋಡಿ ಅಧಿಕಾರಿಗಳೇ, ನಮ್ಮ ಕರ್ನಾಟಕ ರಾಜ್ಯದ ಮೈಸೂರು ಕ್ಲೀನ್ ಸಿಟಿ ಅಂತ ಅಂದ್ಬಿಟ್ಟು ಒಂದು ಬಿರುದು ಪಡ್ಕೊಂಡಿದೆ. ಅದೇ ಥರ ನೀವು ಸಹ ಕೆಲಸ ಮಾಡಿ ನಮ್ಮ ಕುಶಾಲನಗರಕ್ಕೂ ಒಂದು ಒಳ್ಳೆಯ ಒಂದು ಹೆಸರು ತಂದುಕೊಡಿ. ಕೊಡಗು ಅಭಿವೃದ್ಧಿ ಸಮಿತಿಯಿಂದ ನಾನು ಕೇಳಿಕೊಳ್ಳುತ್ತೇನೆ. ಒಂದು ಮಾಂಸ ಮಾರುಕಟ್ಟೆಗಾಗಿ ಈ ಜಾಗವನ್ನ ಮೀಸಲಾಗಿಡಲಾಗಿತ್ತು. ಸೊ ಇಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನು ಮಾಡಿ ಅಲ್ಲಿ ಆಡು, ಕುರಿ ಮತ್ತು ಕೋಳಿಯ ಮಾಂಸ ಮಾರಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇದು ಪಂಚಾಯತಿ ವ್ಯಾಪ್ತಿಯಿಂದ ಆಗಿರುವಂತಹ ಕಟ್ಟಡ. ಹಾಗಾಗಿ ಪಂಚಾಯತಿ ಏನಾಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಆದಾಯವು ಮುಖ್ಯ ಆಗಿದೆ. ಹಾಗಾಗಿ ಇಲ್ಲಿ ಸಂಗ್ರಹವಾಗುವ ಎಲ್ಲ ತ್ಯಾಜ್ಯಗಳೇನಿದಾವೆ ಆ ತ್ಯಾಜ್ಯಗಳನ್ನ ಸರಿಯಾಗಿ ವಿಲೇವಾರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈಗ ಬರುವಂತಹ ವ್ಯಾಪಾರಿಗಳು ಮೂಗು ಮುಚ್ಕೊಂಡು ತಿರುಗಾಡಬೇಕಾಗಿದೆ. ಸೊ ಆ ತ್ಯಾಜ್ಯಕ್ಕೆ ಒಂದು ಅಂತಿಮವಾಗಿ ಪರಿಹಾರ ಕಂಡುಕೊಳ್ಳಿಕ್ಕೂ ಸಾಧ್ಯ ಆಗಿಲ್ಲ. ಹಾಗಾಗಿ ಪಂಚಾಯಿತಿ ಬಗ್ಗೆ ಕೂಡ ನಾಗರಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡರ ಬಣದ ಜಿಲ್ಲಾಧ್ಯಕ್ಷರಾದ ದಿನೇಶ್ ರವರು ಮಾತನಾಡಿ, ಕುಶಲನಗರ ಪುರಸಭೆ ವ್ಯಾಪ್ತಿಗೆ ಬರುವಂತಹ ಕಸ ಕಡ್ಡಿ ತಂದು ಲೋಡ್ಗಟ್ಟಲೆ ತಂದು ಸುರಿಯುತ್ತಿದ್ದಾರೆ. ಅಕ್ಕಪಕ್ಕದಲ್ಲಿ ಮನೆಗಳಿವೆ, ದೇವಸ್ಥಾನವಿದೆ, ಪಕ್ಕದಲ್ಲೇ ಮಟನ್ ಚಿಕನ್ ಮಾರ್ಕೆಟ್ ಕೂಡ ಇದೆ. ವಾಸನೆಯಿಂದ ಗಬ್ಬೆದ್ದು ನಾರುತ್ತಿದೆ. ಆದಷ್ಟು ಬೇಗ ಪುರಸಭೆಯವರು ಈ ಕಸವನ್ನು ಬೇರೆ ಕಡೆಗೆ ವಿಲೇವಾರಿ ಮಾಡದಿದ್ದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಅವರು ತಿಳಿಸಿದರು. ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆ. ಇವತ್ತು ನೋಡಿ, ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂಥ ಕುಶಾಲನಗರದಲ್ಲಿ ನೋಡಿ ಕಸ ಕಡ್ಡಿಗಳೆಲ್ಲ ತಂದು ಲೋಡ್ಗಟ್ಟಲೆ ಹಾಕಿದ್ದಾರೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಮನೆಗಳಿದೆ, ಅದು ಅಲ್ಲದೆ ದೇವಸ್ಥಾನ ಇದೆ, ಇಲ್ಲಿ ಮಟನ್ ಚಿಕನ್ ಮಾರ್ಕೆಟ್ ಇದೆ. ಈ ಸ್ಮೆಲ್ಲಲ್ಲಿ ಜನಗಳಿಗೆ ತಿರುಗಾಡೋಕ್ಕಾಗೋದಿಲ್ಲ. ಈ ಸ್ಮೆಲ್ಲಲ್ಲಿ ರೋಗ ರುಜಿನಗಳು ಬರ್ತದೆ. ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಇದನ್ನ ಸರಿಪಡಿಸ್ಬೇಕು. ಸರಿಪಡಿಸದೆ ಹೋದರೆ ನಾವು ಇಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ನಿವಾಸಿಗಳು ಕಸದಿಂದ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸಿದ್ರು. ದುರ್ವಾಸನೆ ತಡೆಯಲಾಗದೆ ಮನೆಯಿಂದ ಹೊರಗಡೆ ಬರೋಕ್ಕಾಗದಂತ ಸ್ಥಿತಿ ಇದೆ. ಈಗಿರುವಾಗ ಇದೇ ವ್ಯಾಪ್ತಿಯಲ್ಲಿ ಏನು ಒಳಚರಂಡಿ ಘಟಕ ಏನಿದೆ, ಒಳಚರಂಡಿ ಘಟಕದ ಶುದ್ಧೀಕರಣ ಘಟಕ ಇಲ್ಲಿ ಆರಂಭ ಆಗಿದೆ. ಸೊ ಇಲ್ಲಿ ಬರುವಂತಹ ಎಲ್ಲಾ ಕೊಳಚೆ ನೀರು ಇಲ್ಲಿಗೆ ಬಂದು ಸ್ಟೋರ್ ಆಗುತ್ತೆ. ಕೊಡಗಲ್ಲಿ ಅತ್ಯಂತ ವೇಗವಾಗಿ ಬೆಳೀತಿರೋ ನಗರ. ಈ ನಗರದಲ್ಲಿ ಪುರಸಭೆ ವ್ಯಾಪ್ತಿಯೊಳಗೆ ಕಸ ತಾಂಡವಾಡ್ತಾ ಇದೆ. ಉದಾಹರಣೆಗೆ ಕುಶಾಲನಗರ ಮಾರ್ಕೆಟ್ ರಸ್ತೆಯಲ್ಲಿ ಜಾತ್ರೆ ನಡೀತಾ ಇತ್ತು, ಲಾರಿ ಸ್ಟ್ಯಾಂಡ್ ಇತ್ತು ಮತ್ತು ಸಂತೆ ನಡೀತಾ ಇತ್ತು. ಈ ಭಾಗದಲ್ಲಿ ಕಸ ವಿಲೇವಾರಿ ಮಾಡ್ತಾ ಪುರಸಭೆಯವರು ಅವೈಜ್ಞಾನಿಕವಾಗಿ ಕಸನ ವಿಂಗಡಣೆ ಮಾಡ್ತಾಯಿದ್ದಾರೆ. ಈ ವಿಂಗಡಣೆಯನ್ನು ಭುವನಗಿರಿಯಲ್ಲಿ ಆದಷ್ಟು ಬೇಗ ಶೀಘ್ರವಾಗಿ ಅದನ್ನು ವರ್ಗಾಯಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಕುಶಾಲನಗರದಲ್ಲಿ ಪುರಸಭೆ ಮುಂದೆ JDSನಿಂದ ಪ್ರತಿಭಟನೆ ಮಾಡಲಾಗುವುದು ಎಂದು ನಾನು ಎಚ್ಚರಿಕೆ ನೀಡುತ್ತೇನೆ. ಪುರಸಭೆಯ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ? ನಮ್ಮ ಜನಪ್ರತಿನಿಧಿಗಳು ಇತ್ತ ಬಂದು ಸಮಸ್ಯೆಗಳ ಪರಿಹಾರಕ್ಕೆ ಏನಾದ್ರು ಕ್ರಮ ಕೈಗೊಳ್ತಾರ? ಕಾದು